ಸೈನ್ ಎ ಇಸ್ಕಲ್ ಟು 1/2 ಕಾಸ್ ಎ ಇಸ್ಕಲ್ ಟು √3/2 ಆದಾಗ ಕಾಟ್ ಎ ಮತ್ತು ಟ್ಯಾನ್ ಎ ಬೆಲೆಯನ್ನು ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ. ಈಗ ನಾವು ದತ್ತ ಬರ್ಕೊಳ್ಳೋಣ. ಏನು ಕೊಟ್ಟಿದ್ದಾರೆ? ಸೈನ್ ಎ ಇಸ್ಕಲ್ ಟು 1/2 ಮತ್ತು ಕಾಸ್ ಎ ಇಸ್ಕಲ್ ಟು √3/2 ಇದನ್ನು ಕೊಟ್ಟಿದ್ದಾರೆ. ಏನು ಕಂಡುಹಿಡಬೇಕಂದ್ರೆ ಟ್ಯಾನ್ ಎ ಮತ್ತು ಕಾಟ್ ಎ ಇವುಗಳ ಬೆಲೆಯನ್ನು ಕಂಡುಹಿಡಬೇಕು. ಈಗ ನೋಡ್ತಾ ಹೋದರೆ ಮೊದಲನೇದಾಗಿ ಟ್ಯಾನ್ ಎ ಬೆಲೆಯನ್ನು ಕಂಡುಹಿಡಿಯೋಣ. ಟ್ಯಾನ್ ಎ ಇಸ್ಕಲ್ ಟು ಟ್ಯಾನ್ ಎ ಅಂದರೆ ಸೈನ್ ಎ ಡಿವೈಡೆಡ್ ಬೈ ಕಾಸ್ ಎ ಆಗುತ್ತೆ. ಟ್ರಿಗ್ನೋಮೆಟ್ರಿ ಫಾರ್ಮುಲಾದ ಪ್ರಕಾರ ಸೈನ್ ಎ ಡಿವೈಡೆಡ್ ಬೈ ಕಾಸ್ ಎ ಆಗುತ್ತೆ. ಟ್ಯಾನ್ ಎ ಇಸ್ಕಲ್ ಟು ಸೈನ್ ಎ ಎಷ್ಟು ಕೊಟ್ಟಿದ್ದಾರೆ? 1/2 ಕೊಟ್ಟಿದ್ದಾರೆ. ಹೋಲ್ ಡಿವೈಡೆಡ್ ಬೈ ಕಾಸ್ ಎ ಏನು ಕೊಟ್ಟಿದ್ದಾರೆ? √3/2 ಇವಾಗ ನಾವು 2 ಕ್ಯಾನ್ಸಲ್ ಆಗುತ್ತೆ. ಉಳಿದ ಮೌಲ್ಯ 1/√3 ಅಂದರೆ ಟ್ಯಾನ್ ಎ ಇಸ್ಕಲ್ ಟು 1/√3. ಇದು ಟ್ಯಾನ್ ಎ ಬೆಲೆ ಆಯಿತು. ಎರಡನೇದು ಕಾಟ್ ಎ ಬೆಲೆಯನ್ನು ಕಂಡುಹಿಡಿಯೋಣ. ಕಾಟ್ ಎ ಇಸ್ಕಲ್ ಟು ಕಾಸ್ ಎ ಡಿವೈಡೆಡ್ ಬೈ ಸೈನ್ ಎ ಅಂದರೆ ಟ್ಯಾನ್ ಎದ ರೆಸಿಪ್ರೊಕಲ್ ಇದು ಕಾಟ್ ಎ ಆಗಿರುತ್ತೆ. ಕಾಸ್ ಎ ಅಂದರೆ √3/2 ಇವಾಗಲೇ ನೋಡಿದ್ದೀವಿ ನಾವು. ಸೈನ್ ಎ ಅಂದರೆ 1/2. ಇವಾಗ ಮುಂದೆ ನೋಡ್ತಾ ಹೋದರೆ 2 ಕ್ಯಾನ್ಸಲ್ ಆಗುತ್ತೆ. ಉಳಿದ ಮೌಲ್ಯ √3 ಉಳಿಯುತ್ತೆ. ಅಂದರೆ ಕಾಟ್ ಎ ಇಸ್ಕಲ್ ಟು √3. ಇವಾಗ ಪ್ರಶ್ನೆಯ ಪ್ರಕಾರ ಟ್ಯಾನ್ ಎ ಇಸ್ಕಲ್ ಟು 1/√3 ಮತ್ತು ಕಾಟ್ ಎ ಇಸ್ಕಲ್ ಟು √3 ಎರಡುಗಳ ಬೆಲೆ ಸಿಕ್ಕಾಯಿತು. ಥ್ಯಾಂಕ್ ಯು.